ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸ್ಪೆಷಲ್ ಆದ ಐಸ್ ಕ್ರೀಮ್ ತುಂಬ ರುಚಿಯಾಗಿರುತ್ತೆ. ಹೇಗೆ ಅಂದರೆ ಯಾರು ಬೇಕಾದರೂ ತಿನ್ಬೋದು, ಎನಿ ಟೈಮ್ ತಿನ್ಬೋದು ಅಂತ ಹೇಳ್ಬೋದು. ನನಗಂತೂ ಈ ರೀತಿ ಐಸ್ ಕ್ರೀಮ್ ತಿನ್ನಬೇಕು ಅಂತ ಏನಾದ್ರು ಅನಿಸಿದರೆ ನಾನು ಇದನ್ನು ಈ ರೀತಿ ಮಾಡಿ ತಿಂತೀನಿ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಎನಿ ಟೈಮ್ ನಾನು ಇದನ್ನು ಇಷ್ಟಪಟ್ಟು ತಿಂತೀನಿ. ಮತ್ತು ಮಕ್ಕಳಿಗೂ ಅಷ್ಟೇ ಇವು ಐಸ್ ಕ್ರೀಮ್ ತಿನ್ನಬೇಡಿ ಅಂತ ಹೇಳಲ್ಲ. ಐಸ್ ಕ್ರೀಮ್ ಇದೆ ಮಾಡಿಟ್ಟಿದ್ದೀನಿ, ಇದನ್ನು ತಿನ್ನಿ ಅಂತ ಹೇಳ್ತೀನಿ ನೋಡಿ. ಈ ರೀತಿ ಮಾಡಿಬಿಟ್ಟು ನೋಡಿದ್ರಲ್ಲ, ಈ ರೀತಿ ಆರೋಗ್ಯಕರವಾದ ಐಸ್ ಕ್ರೀಮ್ ಮನೆಯಲ್ಲೇ ಮಾಡಿ ಯಾಕೆ ತಿನ್ನಬಾರ್ದು ಹೇಳಿ. ಹೊರಗಡೆ ತಂದು ಇಷ್ಟೊಂದು ಸಕ್ಕರೆ ಹಾಕಿರ್ತಾರಂದರೆ ಬರೀ ಸ್ವೀಟ್ ಇರುತ್ತೆ. ಇದರಲ್ಲಿ ಸಕ್ಕರೆ ಬೆಲ್ಲ ಇಲ್ಲದೇನೆ ನಾನು ಆರೋಗ್ಯಕರವಾದ ಈ ಐಸ್ ಕ್ರೀಮನ್ನು ಮನೆಯಲ್ಲೇ ಮಾಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಮಾಡಿ ತಿನ್ನಿ. ರಿಯಲಿ ಈ ರೀತಿನೂ ಮಾಡಿ ತಿನ್ಬೋದಾ ಅಂತ ಹೇಳ್ತೀರಾ. ಇದ್ರ ಫ್ಯಾನ್ ಆಗಿಬಿಡ್ತೀರಾ, ಅಷ್ಟೊಂದು ರುಚಿಯಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಅರ್ಧ ಕಪ್ಪಷ್ಟು ಬಾದಾಮಿ, ಅರ್ಧ ಕಪ್ಪಷ್ಟು ಗೋಡಂಬಿ, ಅಂದರೆ ಎರಡೂ ಸೇಮ್ ಪ್ರಮಾಣದಲ್ಲಿ ಗೋಡಂಬಿ ಬಾದಾಮಿ ಹಾಕೊಂಡಿದ್ದೀನಿ. ಅದರ ಡಬಲ್ ಪ್ರಮಾಣದಲ್ಲಿ ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ಖರ್ಜೂರ ಬೀಜ ತೆಗೆದ್ಬಿಟ್ಟು ಹಾಕೊಂಡಿದ್ದೀನಿ. ಹಾಗೆಯೇ ಹಾಲು, ಅದು ಮುಳುಗೋಷ್ಟು ಹಾಲನ್ನು ಹಾಕೋಬೇಕು. ಬಿಸಿ ಹಾಲು ಹಾಕೋಬೇಕು. ಕಾಯಿಸಿದಾಗ ಕೆನೆ ಎಲ್ಲ ಬಂದಿರುತ್ತಲ್ಲ, ಆ ಕೆನೆ ಸಮೇತ ಹಾಕಿ ನಾನೀಗ ಅದು ನೋಡಿ, ಕೆನೆ ಸಮೇತ ಹಾಲನ್ನು ಹಾಕಿ ಅದನ್ನ ನೋಡಿ ಈ ಥರ ಮುಳುಗೋಷ್ಟು ಹಾಲನ್ನು ಈ ಥರ ಸ್ಪೂನಿಂದ ಕರೆಕ್ಟಾಗಿ ಅದನ್ನು ಈ ಥರ ಮಾಡಿ ನಾನು ಇದನ್ನು ಏನು ಮಾಡ್ತೀನಿ ಅಂದರೆ ಒಂದು ಅರ್ಧ ಗಂಟೆ ಅಷ್ಟೇ ಇದನ್ನು ಮುಚ್ಚಿಟ್ಬಿಡ್ತೀನಿ. ಸೊ ಅರ್ಧ ಗಂಟೆ ಮುಚ್ಚಿಟ್ಬಿಟ್ರೆ ಇದು ಸ್ವಲ್ಪ ಅದು ಹಾಲಲ್ಲಿ ನೆನೆಯುತ್ತಲ್ವ, ಚೆನ್ನಾಗಾಗುತ್ತೆ ಅಂತ ಅಷ್ಟೇ. ಅಥವಾ ಜಾಸ್ತಿ ಟೈಮ್ ಇದ್ದರೆ ಜಾಸ್ತಿ ಕೂಡ ಇಡ್ಬೋದು. ಇಲ್ಲಿ ನಾನು 1 ಕಪ್ಪಷ್ಟು ಓಟ್ಸನ್ನು ನೆನೆಸಿ, ಆ್ಯಕ್ಚುಲಿ ನಾನು ಫಸ್ಟು ಓಟ್ಸನ್ನು 1 ಕಪ್ಪಲ್ಲಿ ನಾನು ಅಂದರೆ ಹಾಲು ಬಿಸಿ ಹಾಲಲ್ಲಿ ನಾನು ಓಟ್ಸನ್ನು ನೆನೆಸಿದ್ದೆ. ಆನಂತರ ನಾನು ಡ್ರೈ ಫ್ರೂಟ್ಸನ್ನು ನೆನೆಸಿದೆ. ಯಾಕೆ ಐಸ್ ಕ್ರೀಮ್ ಮಾಡ್ಬೋದು ಇವತ್ತು ಅಂತ ಅನಿಸ್ತು. ಹಾಗಾಗಿ ನಾನು ಇವತ್ತು ಇದರಿಂದ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಈ ಐಸ್ ಕ್ರೀಮ್ ಶುಗರ್ ಇದ್ದವರು ಕೂಡ ತಿನ್ಬೋದು, ಡಯಟ್ ಮಾಡಿರೋರು ಕೂಡ ತಿನ್ಬೋದು. ಪಾಪ ಶುಗರ್ ಇದ್ದವ್ರಿಗೆ ಸ್ವೀಟ್ ತಿನ್ಬೇಕಂತ ಅನಿಸಿರುತ್ತೆ, ತಿನ್ನೋದೇ ಇಲ್ಲ. ಹಾಗಾಗಿ ಅವರಂತೂ ಇಷ್ಟಪಟ್ಟು ಹೊಟ್ಟೆ ತುಂಬ ಈ ಸ್ವೀಟನ್ನು ತಿನ್ಬೋದು. ಹಾಗಾಗಿ ನಾನು ಎಲ್ರಿಗೂ, ಚಿಕ್ಕವರಿಂದ ಹಿಡಿದು ದೊಡ್ಡೋರಿಗೆ, ಯಾವುದೇ ಶುಗರ್ ಇರಲಿ, BP ಇರಲಿ, ಡಯಟ್ ಮಾಡೋರು, ಮಾಡದೇ ಇರೋರು ಎಲ್ಲರೂ ತಿನ್ಬೋದು. ಸೊ ಹಾಗಾಗಿ ನೋಡಿ, ಒಂದು ಅರ್ಧ ಗಂಟೆ ಅಥವಾ 1 ತಾಸು ನಿಮಗೆ ಟೈಮು, ನೀವು ನೋಡ್ಕೊಂಡು ಟೈಮ್ ಜಾಸ್ತಿ ಇಟ್ಟರೂ ಪರವಾಗಿಲ್ಲ, ಅಥವಾ ಒಂದು ಅರ್ಧ ಗಂಟೆ ನೆನೆಸಿದ್ರೂ ಸಾಕಾಗುತ್ತೆ ಬಿಸಿ ಹಾಲಲ್ಲಿ. ಸೊ ಈಗ ಓಟ್ಸ್ ಕೂಡ ನೆಂದಿದೆ, ನೀವು ನೋಡ್ತಾ ಇರ್ಬೋದು. ಸೊ ಹಾಗೆ ಈ ಡ್ರೈ ಫ್ರೂಟ್ಸ್ ಕೂಡ ನಾನು ನೆನೆಸಿಟ್ಟಿದ್ದೀನಿ. ಮೇನು ನೆನೆಸ್ಬೇಕು ಅಷ್ಟೇ, ನೆನೆಸಿದರೆ ಬೇಗನೆ ಆಗುತ್ತೆ. ಸ್ವೀಟ್ ತಿನ್ನಬೇಕು, ಐಸ್ ಕ್ರೀಮ್ ತಿನ್ನಬೇಕು ಅಂತ ಏನಾದರೂ ಅನಿಸಿದರೆ, ಅಥವಾ ಹೆಲ್ದಿಯಾಗಿರಬೇಕು ಅಂತ ಅನಿಸಿದರೆ ನೀವು ಇದನ್ನು ಮಿಸ್ ಮಾಡದೆ ಮಾಡಿ. ಈಗ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು, ಈಗ ಮೊದಲು ನಾನು ನೆನೆಸಿರುವಂತಹ ಓಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಓಟ್ಸು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಡಯಟ್ ಮಾಡಿರೋರೆಲ್ಲ ಓಟ್ಸ್ ತಿಂತಾ ಇರ್ತೀರ. ಇವತ್ತು ಐಸ್ ಕ್ರೀಮ್ ಮಾಡಿ ತಿನ್ನಿ. ಸೊ ಓಟ್ಸ್ ಹಾಕ್ಕೊಂಡು ನಂತರ ಈ ಡ್ರೈ ಫ್ರೂಟ್ಸನ್ನು ಕೂಡ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಈಗ ಇದರಲ್ಲಿ ನಾನು ಅಂದರೆ ಈ ಚಾಕ್ಲೇಟ್ ಫ್ಲೇವರ್ ಬರಬೇಕಲ್ವ, ಹಾಗಾಗಿ 2 ಟೀ ಸ್ಪೂನಷ್ಟು ಕೋಕೋ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹಾಲು ಬಿಸಿ ಮಾಡುವಾಗ ನಾನು ಬೆಣ್ಣೆ ತೆಗಿಲಿಕ್ಕೆ ಅಂತ ಕೆನೆ ತೆಗೆದಿಡ್ತಾ ಇರ್ತೀನಿ. ಸೊ ಆ ಕೆನೆನ, ಸೊ 1 ಸ್ಮಾಲ್ ಕಪ್ಪಲ್ಲಿ ನಾನು ತೆಗೆದಿರೋಂಥ ಕೆನೆನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕ್ರೀಮಿಯಾಗಿ ಬರುತ್ತೆ, ರುಚಿ ಚೆನ್ನಾಗಿರುತ್ತೆ. ಸೊ ಈಗ ಇದನ್ನು ನಾನೀಗ ರುಬ್ಕೊಂಬರ್ತೀನಿ. ಇದನ್ನು ಫೈನಾಗಿ, ಅಥವಾ ಸ್ವಲ್ಪ ಒಳಗಡೆ ಗೋಡಂಬಿ ದ್ರಾಕ್ಷಿ ಮಧ್ಯೆ ಮಧ್ಯೆ ಸಿಕ್ಕರೂ ಚೆನ್ನಾಗಿರುತ್ತೆ ಕೆಲವೊಂದು ಸಲ. ಸೊ ನೋಡಿ, ಈಗ ನಾನು ಇದನ್ನು ರುಬ್ಕೊಂಡ್ಬಿಟ್ಟು ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಬರಬೇಕು ನೋಡಿ. ತುಂಬ ಗಟ್ಟಿನೂ ಅಲ್ಲ, ತುಂಬ ತೆಳುನೂ ಅಲ್ಲ, ನಾರ್ಮಲ್ ನೋಡಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಬಂದರೆ ಪರ್ಫೆಕ್ಟಾಗಿ ಐಸ್ ಕ್ರೀಮ್ ಬರುತ್ತೆ. ಕೇಕ್ ಮಾಡುವಂಥ ಒಂದು ಟಿನ್ ಇತ್ತು, ಸೊ ಅದರಲ್ಲಿ ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಅಥವಾ ನಿಮ್ಮ ಮನೆಗೆ ಯಾವುದು ಅವೈಲೇಬಲ್ ಇರುತ್ತೋ, ಯಾವುದು ನಿಮ್ಗೆ ಕಂಫರ್ಟ್ ಅನಿಸುತ್ತೋ ಅದನ್ನು ಹಾಕ್ಕೊಳ್ಳಿ. ಸೊ ನೋಡಿ, ಎಲ್ಲ ಈಗ ಇದನ್ನು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ. ಸೊ ಈಗ ಒಂದು ಸ್ವಲ್ಪ ಗೋಡಂಬಿನ ನಾನು ತರಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ, ತುಂಬ ನೋಡಲಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ತಿನ್ನುವಾಗ ಕೂಡ ಮಧ್ಯೆ ಮಧ್ಯೆ ಗೋಡಂಬಿ ಸಿಗ್ತಾ ಇದ್ದರೆ ಬಾಯಲ್ಲಿ ತುಂಬ ಖುಷಿ ಆಗುತ್ತೆ ತಿನ್ನುವಾಗ. ಸೊ ಈಗ ನೋಡಿ, ಈ ಥರ ರೆಡಿ ಮಾಡಿದ ಮೇಲೆ ಈಗೇನು ಮಾಡಬೇಕಂದ್ರೆ, ಇದನ್ನು ನಾನು ಕ್ಲೋಸ್ ಮಾಡಿ, ಅಂದರೆ ಇಲ್ಲಿ ಒಂದು ಸಿಲ್ವರ್ ಪೇಪರ್ ತೊಗೊಂಡಿದ್ದೀನಿ, ಅಥವಾ ಯಾವುದಾದ್ರೂ ನಿಮಗೆ ಅನುಕೂಲ ಆಗುತ್ತೆ ಮನೆಯಲ್ಲಿ ಯಾವುದು ಕಂಫರ್ಟ್ ಅನಿಸುತ್ತೋ, ಅಥವಾ ಒಂದು ಪೇಪರ್, ಪ್ಲಾಸ್ಟಿಕ್ ಶೀಟ್ ಕೂಡ ನೀವು ಹಾಕಿಬಿಟ್ಟು ಇದನ್ನು ಒಂದು 4ರಿಂದ 5 ಗಂಟೆಗಳ ಕಾಲ, 4 to 5 hours ಇದನ್ನು ಫ್ರೀಝರಲ್ಲಿ ಇಡಬೇಕು. ಸೊ ಫ್ರೀಝರಲ್ಲಿ ಇಟ್ಟಮೇಲೆ ನಂತರ ನಾನು ನೋಡಿ 4 to 5 hours ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಾನು ಆ ಪೇಪರ್ ಹಾಕಿದ್ದೀನಲ್ವ, ಸಿಲ್ವರ್ ಪೇಪರ್ ನೋಡಿ, ಅದಕ್ಕೆ ಕೂಡ ಅಂಟ್ಕೊಂಡಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಸೊ ಇದು ಪರ್ಫೆಕ್ಟ್ ಆದ ಆರೋಗ್ಯಕರವಾದ ಹೆಲ್ದಿ ಐಸ್ ಕ್ರೀಮ್ ಅಂತ ಹೇಳ್ಬೋದು. ಈಗ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೀತಿ ಬಂದರೆ ಇದು ಪರ್ಫೆಕ್ಟಾಗಿ ಬರುತ್ತೆ. ಸೊ ಈಗ ನಾನು ಇದು ತಿನ್ನಲಿಕ್ಕೆ ರೆಡಿ ಇದೆ.
ಸೊ ನಾನು ಈ ರೀತಿ ಮಾಡಿ ಕೊಟ್ಟೆ. ಮಕ್ಕಳಿಗೆ ಗೊತ್ತೇ ಆಗಿಲ್ಲ. ತಿಂದರು, ಚೆನ್ನಾಗಿದೆ ಅಂತ ಹೇಳಿದರು. ಬಟ್ ಯಾವುದರಿಂದ ಮಾಡಿದ್ದೀನಿ ಅಂತ ಗೊತ್ತಾಗಿಲ್ಲ. ತಿಂದ್ಮೇಲೆ ಹೇಳಿದೆ ಓಟ್ಸಿಂದ ಮಾಡಿರೋದು ಈ ಐಸ್ ಕ್ರೀಮ್ ಅಂತ. ಅವರಿಗೆ ನಂಬಕ್ಕೆ ಆಗಿಲ್ಲ. ಅಷ್ಟೊಂದು ಇಷ್ಟಪಟ್ಟು ತಿಂದರು. ಇದೇ ರೀತಿ ಮಾಡು ಅಂತ ಕೂಡ ಹೇಳಿದರು. ನನಗಂತೂ ತುಂಬ ಖುಷಿ ಆಯಿತು. ನೋಡಿ, ಈ ರೀತಿ ಕೊಡುವಾಗ ಸ್ವಲ್ಪ ಗೋಡಂಬಿ ಅಥವಾ ಟೂಟಿ ಫ್ರೂಟಿ ಇದ್ದರೆ ಹಾಕ್ಕೊಡಿ. ಎಂಜಾಯ್ ಮಾಡಿ ತಿಂತಾರೆ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.